ಬಾಬಾ ವಾಂಗಾ ಅವರು 1911ರಲ್ಲಿ ಬಲ್ಗೇರಿಯಾದಲ್ಲಿ ಜನಿಸಿ 1996ರಲ್ಲಿ ನಿಧನರಾದರು. ಬಾಬಾ ವಾಂಗಾ ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಭವಿಷ್ಯವಾಣಿಗಳನ್ನ ನುಡಿದಿದ್ರು. ಬಾಬಾ ವಾಂಗಾ 3ನೇ ಮಹಾಯುದ್ಧದ ಬಗ್ಗೆ ಒಂದು ದೊಡ್ಡ ಭವಿಷ್ಯ ನುಡಿದಿದ್ದಾರೆ. ಬಾಬಾ ವಾಂಗಾ ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಭವಿಷ್ಯವಾಣಿಗಳನ್ನ ನುಡಿದಿದ್ರು. ಅವುಗಳಲ್ಲಿ ಸಾಕಷ್ಟು ನಿಜವಾಗಿವೆ. ಅದಕ್ಕಾಗಿಯೇ ಅನೇಕ ಜನರು ಬಾಬಾ ವಾಂಗಾ ಅವರ ಭವಿಷ್ಯವಾಣಿಗಳ ಬಗ್ಗೆ ಕುತೂಹಲ ಹೊಂದಿದ್ದಾರೆ. ಬಾಬಾ ವಾಂಗಾ ಅವರು 3ನೇ ಮಹಾಯುದ್ಧದ ಬಗ್ಗೆ ಒಂದು ದೊಡ್ಡ ಭವಿಷ್ಯ ನುಡಿದಿದ್ರು. ಸದ್ಯ ಈ ಭವಿಷ್ಯ ಸಾಮಾನ್ಯ ಜನರಲ್ಲಿ ಆತಂಕ ಹೆಚ್ಚಿಸಿದೆ. ವಿಶ್ವ ಪ್ರಸಿದ್ಧ ಭವಿಷ್ಯ ಹೇಳುವವರ ಬಗ್ಗೆ ಚರ್ಚಿಸಿದಾಗಲೆಲ್ಲ ಅವರಲ್ಲಿ ಬಾಬಾ ವಾಂಗಾ ಅವರ ಹೆಸರು ಮುಂಚೂಣಿಯಲ್ಲಿರುತ್ತೆ. ಬಾಬಾ ವಾಂಗಾ ಅವರು 1911ರಲ್ಲಿ ಬಲ್ಗೇರಿಯಾದಲ್ಲಿ ಜನಿಸಿ 1996ರಲ್ಲಿ ನಿಧನರಾದರು. ಆದರೆ ಸಾಯುವ ಮುನ್ನ ಬಾಬಾ ವಾಂಗಾ ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಪ್ರಮುಖ ಭವಿಷ್ಯವಾಣಿಗಳನ್ನ ನುಡಿದಿದ್ರು. ಅವುಗಳಲ್ಲಿ ಕೆಲವು ನಿಜವಾಗಿವೆ ಎಂದು ಬಾಬಾ ವಾಂಗಾ ಅವರ ಬೆಂಬಲಿಗರು ಹೇಳಿಕೊಳ್ತಾರೆ. ಬಾಬಾ ವಾಂಗಾ ಅವರು ಬಿರುಗಾಳಿಗೆ ಸಿಲುಕಿ ತಮ್ಮ 2 ಕಣ್ಣುಗಳ ದೃಷ್ಟಿ ಕಳೆದುಕೊಂಡ್ರು ಎಂದು ಹೇಳಲಾಗುತ್ತೆ. ನಂತರ ಅವರಿಗೆ ದೈವಿಕ ಜ್ಞಾನ ಪ್ರಾಪ್ತಿಯಾಯಿತು ಎಂದು ಹೇಳಲಾಗುತ್ತೆ. ಬಾಬಾ ವಾಂಗಾ ತಮ್ಮ ಜೀವನದಲ್ಲಿ ಅನೇಕ ಉತ್ತಮ ಭವಿಷ್ಯವಾಣಿಗಳನ್ನು ನುಡಿದಿದ್ದು, ಈ ನಡುವೆ ಅವರ ಮತ್ತೊಂದು ದೊಡ್ಡ ಭವಿಷ್ಯವಾಣಿ ಈಗ ಬೆಳಕಿಗೆ ಬಂದಿದೆ. ಬಾಬಾ ವಾಂಗಾ 3ನೇ ಮಹಾಯುದ್ಧದ ಬಗ್ಗೆ ಒಂದು ದೊಡ್ಡ ಭವಿಷ್ಯ ನುಡಿದಿದ್ದಾರೆ. ಬಾಬಾ ವಾಂಗಾ ಅವರು 3ನೇ ಮಹಾಯುದ್ಧ 2123ರಲ್ಲಿ ಅಂದರೆ 98 ವರ್ಷಗಳ ನಂತರ ಸಂಭವಿಸುತ್ತೆ ಎಂದು ಹೇಳಿದ್ದಾರೆ. ಪ್ರಪಂಚದಾದ್ಯಂತ ಸಣ್ಣ ದೇಶಗಳು ಪರಸ್ಪರ ಹೋರಾಡುತ್ತೆ. ಇದು 3ನೇ ಮಹಾಯುದ್ಧದ ಆರಂಭಕ್ಕೆ ಕಾರಣವಾಗುತ್ತೆ ಎಂದು ಬಾಬಾ ವಾಂಗಾ ನುಡಿದಿರುವ ಭವಿಷ್ಯ ಅನೇಕರಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ಈ ಯುದ್ಧದಲ್ಲಿ ಯಾವುದೇ ಪ್ರಮುಖ ದೇಶಗಳು ಭಾಗವಹಿಸುವುದಿಲ್ಲ ಎಂದು ಕೂಡ ಬಾಬಾ ವಾಂಗಾ ಹೇಳಿದ್ದಾರೆ. ಇನ್ನು 100 ವರ್ಷಗಳಲ್ಲಿ ಪ್ರಮುಖ ದೇಶಗಳು ಎಷ್ಟು ಮುಂದುವರೆದಿವೆ ಎಂದರೆ ಅವುಗಳು ಇನ್ನು ಮುಂದೆ ಪರಸ್ಪರ ಹೋರಾಡುವ ಅಗತ್ಯವಿಲ್ಲ ಎಂದು ಬಾಬಾ ವಾಂಗಾ ತಮ್ಮ ಭವಿಷ್ಯವಾಣಿಗಳಲ್ಲಿ ಸೂಚಿಸಿದ್ದಾರೆ. ಆದಾಗ್ಯೂ ಸಣ್ಣ ದೇಶಗಳು ಅಧಿಕಾರ ಪಡೆಯಲು ಬೇರೆ ಸಣ್ಣ ದೇಶಗಳ ಮೇಲೆ ಒತ್ತಡ ಹೇರಬಹುದು ಮತ್ತು ಈ ವಿವಾದವು 3ನೇ ಮಹಾಯುದ್ಧಕ್ಕೆ ಕಾರಣವಾಗಬಹುದು ಎಂದು ಬಾಬಾ ವಾಂಗಾ ಹೇಳ್ತಾರೆ. ಬಾಬಾ ವಾಂಗಾ ಅವರ ಭವಿಷ್ಯ ಎಷ್ಟು ನಿಜವಾಗುತ್ತದೆಯೋ ಕಾಲವೇ ಇದನ್ನು ಹೇಳಬಲ್ಲದು. ಬಾಬಾ ವಾಂಗಾ ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಭವಿಷ್ಯವಾಣಿಗಳನ್ನು ನುಡಿದಿದ್ರು. ಅವುಗಳಲ್ಲಿ ಕೆಲವು ನಿಜವಾದವು. ಅದಕ್ಕಾಗಿಯೇ ಅನೇಕ ಜನರು ಬಾಬಾ ವಾಂಗಾ ಅವರ ಭವಿಷ್ಯವಾಣಿಗಳ ಬಗ್ಗೆ ಕುತೂಹಲ ಹೊಂದಿದ್ದಾರೆ. ಬಾಬಾ ವಾಂಗಾ ಅವರು ಹಿಟ್ಲರ್ ಸಾವು, ಇಂಗ್ಲೆಂಡ್ ರಾಣಿಯ ಸಾವು, ಜಪಾನ್ನಲ್ಲಿ ಸುನಾಮಿ ಮತ್ತು ಅಮೆರಿಕದ ಮೇಲಿನ ದಾಳಿಯ ಬಗ್ಗೆ ಭವಿಷ್ಯ ನುಡಿದಿದ್ದಾರೆಂದು ಹೇಳಲಾಗುತ್ತೆ ಮತ್ತು ಈ ಭವಿಷ್ಯವಾಣಿಗಳು ನಿಜವಾಯಿತು ಕೂಡ. ಬಾಲ್ಕನ್ಸ್ನ ನಾಸ್ಟ್ರಾಡಾಮಸ್ ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ದಿವಂಗತ ಬಲ್ಗೇರಿಯನ್ ಅತೀಂದ್ರಿಯ ಬಾಬಾ ವಾಂಗಾ ಡಿಜಿಟಲ್ ಪ್ರಪಂಚ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ವ್ಯಾಪಕ ಚರ್ಚೆಗೆ ನಾಂದಿ ಹಾಡಿದ ಭವಿಷ್ಯವಾಣಿಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಅವರ ಹಲವು ಭವಿಷ್ಯವಾಣಿಗಳು ವರ್ಷಗಳಲ್ಲಿ ನಿಜವಾಗಿವೆ ಮತ್ತು ಅವರು 2025 ಸೇರಿದಂತೆ ಭವಿಷ್ಯದ ಬಗ್ಗೆ ಹಲವಾರು ಮುನ್ಸೂಚನೆಗಳನ್ನ ನೀಡಿದ್ರು. 1996ರಲ್ಲಿ ಅವರ ಮರಣದ ಮೊದಲು ಬಾಬಾ ವಾಂಗಾ ಅವರು ರಾಜಕುಮಾರಿ ಡಯಾನಾ ಸಾವು ಮತ್ತು ಚೀನಾದ ಉದಯದಂತಹ ಪ್ರಮುಖ ಘಟನೆಗಳನ್ನು ನಿಖರವಾಗಿ ಊಹಿಸಿದ್ರು. ದಿ ನ್ಯೂಯಾರ್ಕ್ ಪೋಸ್ಟ್ ಪ್ರಕಾರ 2025ರ ಇತರ ವಾಂಗಾ ಭವಿಷ್ಯವಾಣಿಗಳಲ್ಲಿ ಯುರೋಪಿನಲ್ಲಿ ಯುದ್ಧ ಭುಗಿಲೆದ್ದಿರುವುದು ಮತ್ತು ವಿಶ್ವಾದ್ಯಂತ ಆರ್ಥಿಕ ವಿಪತ್ತು ಸೇರಿವೆ. ವಿವಿಧ ವರದಿಗಳ ಪ್ರಕಾರ ಮಾನವೀಯತೆಯ ಅವನತಿ 2025ರಲ್ಲಿ ಪ್ರಾರಂಭವಾಗುತ್ತೆ. 5079ರಲ್ಲಿ ಜಗತ್ತು ಅಧಿಕೃತವಾಗಿ ಕೊನೆಗೊಳ್ಳುತ್ತೆ ಎಂದು ಅವರು ಹೇಳಿದ್ದಾರೆ. ಬಾಬಾ ವಾಂಗಾ ಅವರ ಪ್ರಕಾರ ಮಾನವೀಯತೆಯ ಅನಿವಾರ್ಯ ಪತನದ ಕಾಲಮಾನ ಇಲ್ಲಿದೆ. 2025 ಯುರೋಪ್ನಲ್ಲಿ ಸಂಭವಿಸುವ ಪ್ರಮುಖ ಸಂಘರ್ಷವು ಖಂಡದ ಜನಸಂಖ್ಯೆಯ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ. 2028 ಮಾನವರು ಶುಕ್ರವನ್ನ ಸಂಭಾವ್ಯ ಶಕ್ತಿ ಸಂಪನ್ಮೂಲವಾಗಿ ಅನ್ವೇಷಿಸಲು ಪ್ರಾರಂಭಿಸುತ್ತಾರೆ. 2033 ಧ್ರುವೀಯ ಮಂಜುಗಡ್ಡೆಗಳ ಕರಗುವಿಕೆಯು ಜಾಗತಿಕ ಸಮುದ್ರ ಮಟ್ಟದಲ್ಲಿ ಗಮನಾರ್ಹ ಏರಿಕೆಗೆ ಕಾರಣವಾಗುತ್ತೆ. 2076 ಕಮ್ಯುನಿಸಂ ಪ್ರಪಂಚದಾದ್ಯಂತ ಹಲವಾರು ರಾಷ್ಟ್ರಗಳಲ್ಲಿ ಹರಡುತ್ತೆ. 2130 ಮಾನವೀಯತೆಯು ಭೂಮ್ಯತೀತ ಜೀವಿಗಳೊಂದಿಗೆ ಸಂಪರ್ಕ ಸಾಧಿಸುತ್ತೆ. 2170 ವ್ಯಾಪಕ ಬರಗಾಲವು ಗ್ರಹದ ಹೆಚ್ಚಿನ ಭಾಗಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ. 3005 ಭೂಮಿಯು ಮಂಗಳ ನಾಗರಿಕತೆಯ ವಿರುದ್ಧ ಯುದ್ಧದಲ್ಲಿ ತೊಡಗುತ್ತೆ. 3797 ಭೂಮಿ ವಾಸಯೋಗ್ಯವಾಗದಿದ್ದಾಗ ಮಾನವರು ಭೂಮಿಯನ್ನ ತೊರೆಯಬೇಕಾಗುತ್ತೆ. 5079 ಪ್ರಪಂಚವು ಅಂತ್ಯಗೊಳ್ಳುತ್ತೆ.